ನಿನ್ನೆ ದಿನ ಮಧ್ಯಾಹ್ನದ ಘಟನೆ. ಆ, ಶ್ರೀ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಆರಾಧನಾ 3 ದಿನ ನಡೀತಾ ಇತ್ತು. ಈ 3 ದಿನದ ಕಾರ್ಯಕ್ರಮದಲ್ಲಿ ಮಧ್ಯದ ದಿನ ಹಾಗೂ ಕೊನೆಯ ದಿನ ಕೂಡ್ಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠಾಧೀಶರಾದಂತಹ ನಮ್ಮ ಮಠದ ಶ್ರೀಪಾದಂಗಳವರು, ಶ್ರೀ ರಘುವಿಜಯ ತೀರ್ಥ ಶ್ರೀಪಾದಂಗಳವರು ಆರಾಧನಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಉತ್ತರಾರಾಧನೆಯ ಒಂದು ಪೂಜಾ ನಂತರದಲ್ಲಿ ನಿತ್ಯದಲ್ಲಿ ಪೂಜೆಗೆ ಉಪಯೋಗಿಸತಕ್ಕಂತಹ ಪ್ರಾಚೀನವಾದಂತಹ ಸುವರ್ಣದ ಬಂಗಾರದ ಹಲಗಾರತೆಗಳು ಕಾಣೋದಿಲ್ಲ ಅಂತ ನಮ್ಮ ಸಿಬ್ಬಂದಿ ವರ್ಗ ಹೇಳಿದಾಗ ಗಾಬರಿಯಿಂದ ನಾವು ಪೊಲೀಸ್ ಸ್ಟೇಷನ್ಗೆ ಮತ್ತು ಮೇಲೆ ಅಧಿಕಾರಿಗಳಿಗೆ ಇದರ ವಿಚಾರವನ್ನು ತಿಳಿಸಿದ್ವಿ. ಪೊಲೀಸರು ತಕ್ಷಣದಲ್ಲಿ ಏನೇ ಬಂದು ಈ ಒಂದು ಕಾರ್ಯವನ್ನು ಭೇದಿಸಿ ಅವರು ಬಹಳ ಶೀಘ್ರವಾಗಿ ಈ ಮಠದ್ದು ಸೊತ್ತು ವ್ಯಾಲ್ಯೂಯೇಬಲ್ ಅಂತನ್ನುವಂತಹ ಒಂದು ಕಾರಣದಿಂದ ಅವರು ಯಾವುದೇ ತಡ ಮಾಡದೇನೆ ಅವರು ನಮಗೆ ಬಹಳ ಸಹಾಯವನ್ನು ಮಾಡಿ ಆ ಕಳ್ಳರನ್ನು ಹಿಡಿಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಮಠದಲ್ಲಿ ಈ ರೀತಿ ಆಗೋದು ತುಂಬ ಆಘಾತಕಾರಿ. ಇಂತಹ ಕಾರ್ಯವನ್ನು ಮಾಡಿದಂತಹ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ FIR ಅನ್ನು ಕೂಡ ನಾವು ಮಾಡಿದ್ದೇವೆ. FIR ಇಲ್ಲಿ ಮಾಳೂರಿನ ಒಂದು ಠಾಣೆಯಲ್ಲಿ FIR ಅನ್ನು ಮಾಡಿದ್ದೇವೆ. ಅದಕ್ಕೆ ಪೊಲೀಸರು ತನಿಖೆಯನ್ನು ಮಾಡಿ ಇವತ್ತಿನ ದಿನ ಮಧ್ಯಾಹ್ನ ಸ್ಥಳಕ್ಕೆ ಬಂದು ಮಹಾರಾಜರನ್ನು ಮಾಡಿ ಮಧ್ಯಾಹ್ನ ಇಲ್ಲಿ ಬಂದು 16 ನಮ್ಮ ಹಲಗಾರತೆಗಳನ್ನು ಇಲ್ಲ ಈ ಕಳ್ಳರು ಹಿಡಿದಿದ್ದೇವೆ, ಸಿಕ್ಕಿದೆ ಅಂತನ್ನೋದನ್ನು ಮಾಹಿತಿಯನ್ನು ಕೊಟ್ಟು ಇವುಗಳನ್ನು ನೀವು ಕೋರ್ಟಿನಿಂದ ಪಡೆಯಬಹುದು ಅಂತನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಆ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ಶಿವಮೊಗ್ಗದ ವಿಶೇಷವಾದಂಥ SP ಅವರಿಗೆ ಹಾಗೂ ಇನ್ನಿತರ ಮಾಳೂರು, ತೀರ್ಥಹಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲರಿಗೂ ಕೂಡ ನಾವು ಒಂದು ಧನ್ಯವಾದವನ್ನು ಹೇಳ್ತೇವೆ. ಇಂತಹ ಕಾರ್ಯಗಳನ್ನು ನಾವೆಲ್ಲೂ ಕೂಡ ಇನ್ನು ಮುಂದೆ ಕಾಣಬಾರದು. ಆ ರೀತಿಯಾಗಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಕಾರ್ಯವನ್ನು ನಿರ್ವಹಿಸಲಿ ಅಂತನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಕೇಳ್ತೇನೆ. ನಿನ್ನೆ ಸತ್ಯಸಂಧ ತೀರ್ಥರ ಆರಾಧನಾ ಮಹೋತ್ಸವ. ಸತ್ಯಸಂಧ ತೀರ್ಥರ ಒಂದು ಪ್ರತಿ ವರ್ಷ ನಡೆಯುವಂತಹ ಆರಾಧನೆ. ಅವರ ಆರಾಧನೆಯ ಸಂದರ್ಭದಲ್ಲಿ ಸ್ವಾಮಿಗಳು ಆರಾಧನೆಯನ್ನು ಮಾಡುವುದಕ್ಕೋಸ್ಕರವಾಗಿ ಅಕ್ಷೋಭ್ಯ ತೀರ್ಥ ಮಠಾಧೀಶರು ರಘುವಿಜಯ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಭಾಗಿಯಾಗಿದ್ದರು. ಮಹಿಷಿ ಕ್ಷೇತ್ರದಲ್ಲಿರ್ತಕ್ಕಂತಹ ಒಂದು ಸತ್ಯಸಂಧ ತೀರ್ಥರ ಮೂಲ ವೃಂದಾವನ ಸನ್ನಿಧಾನ. ಅದು ಇವತ್ತಿನ ಸ್ವಾಮಿಗಳು ಇವತ್ತು ಏನು ಹಲಗಾರತೆಯನ್ನು ಉಪಯೋಗಿಸ್ತಾ ಇದ್ದಾರೆ, ಅದು ಅನೇಕ ಈ ಪರಂಪರೆಯಲ್ಲಿ ಅನೇಕ ಸ್ವಾಮಿಗಳ ತಲೆಮಾರಿನಿಂದ ಬಂದಂಥದ್ದು, ಪುರಾತನವಾದಂಥದ್ದು. ಅವುಗಳನ್ನು ನಿತ್ಯದಲ್ಲಿ ಪೂಜೆಗೆ, ರಾಮದೇವರ ಪೂಜೆಗೆ ಸ್ವಾಮಿಗಳು ಬಳಸ್ತಾ ಇದ್ದದ್ದು. ಮಾಡಿದ್ದು ಅನೇಕರು ಇಲ್ಲಿ ಅದರ ಸಂದರ್ಭದಲ್ಲಿ ಬಂದಿರ್ತಾರೆ. ಯಾರು ಮಾಡಿದ್ರು ಅಂತ ನಮಗೆ ಮೊದಲಿಗೆ ತಿಳಿಲಿಲ್ಲ. ಪೊಲೀಸರ ಒಂದು ಕಾರ್ಯಾಚರಣೆಯಿಂದ ಈ ಪುಂಡ ಹುಡುಗರು ಎಲ್ಲ ಏನು ಬಂದಿದ್ರು, ಅದರಲ್ಲಿ ಹಿಂದೆ ನಮ್ಮ ಜೊತೆಗೆ ಇದ್ದು ಓಡಾಡ್ಕೊಂಡಿದ್ದಂತಹ ವ್ಯಕ್ತಿ ಒಬ್ಬ ಇದ್ದಾನೆ ಅಂತ ಅನ್ನೋದನ್ನ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಂತಹ ಕಾರ್ಯಗಳನ್ನ ನಾವು ಎಂದೂ ಇಲ್ಲಿವರೆಗೂ ಕಂಡಿರಲಿಲ್ಲ. ಮಠದಲ್ಲಿ ರಾಮದೇವರ ಪೂಜೆ ನಡೆಯುವಾಗ ನಿತ್ಯದಲ್ಲಿ ರಾಮದೇವರ ಒಂದು ವೈಭವ ಅಂತನ್ನೋ ರೀತಿಯಿಂದ ಸ್ವಾಮಿಗಳು ಎಲ್ಲ ಬಂಗಾರ, ಬೆಳ್ಳಿ ಇತ್ಯಾದಿ ಪದಾರ್ಥಗಳನ್ನ ಇಟ್ಟು ಅವುಗಳಿಂದ ಪೂಜೆಯನ್ನ ಮಾಡತಕ್ಕಂಥದ್ದು. ಇಲ್ಲಿಯ ಪರ್ಯಂತರವಾಗಿ ಅಂದರೆ ಸ್ವಾಮಿಗಳು ತಾವು ಆಶ್ರಮವನ್ನು ಸ್ವೀಕಾರ ಮಾಡಿ ಇಲ್ಲಿಯ ಪರ್ಯಂತರವಾಗಿ ಎಂದಿಯೂ ಕೂಡ ಇಂತಹ ಸಂದರ್ಭವನ್ನು ನೋಡಿದ್ದಿಲ್ಲ. ಇವತ್ತು ಇಂತಹ ಸಂದರ್ಭದಿಂದ ಆಘಾತವನ್ನು ಹೊಂದಿದ್ದಾರೆ ಮತ್ತು ತಕ್ಷಣವೇ ಇಂಥ ಕೃತ್ಯಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸ್ವಾಮಿಗಳು ಪೊಲೀಸರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ಆದೇಶವನ್ನು ಮಾಡಿದ್ರು. ಅದರಂತೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಈ ಒಂದು ಕಾರ್ಯವನ್ನು ಪೊಲೀಸರು ಸುಗಮವಾಗಿ ಬಗೆಹರಿಸಿದ್ದಾರೆ. ಭಕ್ತಾದಿಗಳು ಯಾವುದು ಗಾಬರಿ ಪಡೆಯುವಂತಹ ವಿಷಯವೇನಲ್ಲ. ಅನೇಕರು ಭಕ್ತರ ಮಧ್ಯದಲ್ಲಿ ಈ ರೀತಿಯಾಗಿ ಮಾಡಬಹುದು ಅನ್ನುವಂತಹ ದುಷ್ಟ ಬುದ್ಧಿಯಿಂದ ಬಂದಿರ್ತಾರೆ. ಅಂಥವರನ್ನ ನಾವು ಗಮನಿಸಿಕೊಂಡು ನಾವು ಶ್ರದ್ಧಾಭಕ್ತಿಯಿಂದ ಸತ್ಯಸಂಧ ತೀರ್ಥರ ಆರಾಧನೆ ಆಗಲಿ ಅಥವಾ ಇನ್ನಿತರ ಬೇರೆ ಧಾರ್ಮಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯಾದಂತಹ ಭಯ ಇಲ್ಲದೇನೆ ನಾವು ಓಡಾಡಿಕೊಂಡು ಇಂತಹ ದುಷ್ಟರನ್ನು ನಾವು ಹೊಡೆದು ಉಳಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ ನಾನು ಹೇಳ್ತೇನೆ.